ಮಂಡ್ಯದ ಮಳವಳ್ಳಿಯ ನೇರ ದೃಶ್ಯ. ತನ್ನೂರಿಗೆ ಆಗಮಿಸಿದಂತಹ ಗಿಲ್ಲಿ ನಟನಿಗೆ ಅದ್ಧೂರಿಯಾದಂತಹ ಸ್ವಾಗತ, ಪ್ರೀತಿಯ ಸ್ವಾಗತ ಅಭಿಮಾನಿಗಳಿಂದ. ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಜನ ಮೆರವಣಿಗೆಯ ಮೂಲಕ, ವಿಜಯ ಯಾತ್ರೆಯ ಮೂಲಕ ಗಿಲ್ಲಿ ನಟನನ್ನ ವೆಲ್ಕಮ್ ಮಾಡಿದ್ದಾರೆ. ಸೀಸನ್ 12 ಇಲ್ಲಿ ತನಕ ನಡೆದಂತಹ ಬಿಗ್ ಬಾಸ್ ಸೀಸನ್ಗಳಲ್ಲೇ ಅತಿ ಹೆಚ್ಚು ಪ್ರಖ್ಯಾತಿಯನ್ನ ಗಳಿಸಿದಂತಹ ಸೀಸನ್. ಆ ಪ್ರಖ್ಯಾತಿಯ ಬಹುತೇಕ ಭಾಗ ಬಹುಶಃ ಗಿಲ್ಲಿ ನಟ ಅವರಿಗೆ ಸಲ್ಲಬೇಕು. ಅವರ ಅಭಿಮಾನಿಗಳು, ಬಿಗ್ ಬಾಸ್ನ ವೀಕ್ಷಕರು ಹೇಳುವಂತಹ ಮಾತಿದು. ಆ ಸೀಸನ್ಗೋಸ್ಕರ, ಆ 4 ತಿಂಗಳಿನ ಪ್ರತಿ ಎಪಿಸೋಡ್ಗೋಸ್ಕರ ಗಿಲ್ಲಿ ನಟ ಕೊಟ್ಟಂತಹ ಕಾಂಟ್ರಿಬ್ಯೂಷನ್ ಅಷ್ಟು ದೊಡ್ಡದು. ಜನರನ್ನ ನಕ್ಕು ನಗಿಸಿ, ಜನರಲ್ಲಿ ಒಬ್ಬರಾಗಿ ಜನರ ಪ್ರೀತಿಯನ್ನ ಗಳಿಸಿದಂತಹ ವ್ಯಕ್ತಿ ಗಿಲ್ಲಿ ನಟ. ಹಾಗಾಗಿ ಫಿನಾಲಿಯ ಸಂದರ್ಭದಲ್ಲಂತೂ ವೋಟಿಂಗ್ನ ವಿಚಾರವಾಗಿ ಗಿಲ್ಲಿ ನಟ ಪರವಾಗಿ ಎಷ್ಟು ಜನ ರಾಜ್ಯದ ಯಾವ ಮೂಲೆಗಳಿಂದ ನಿಂತಿದ್ರು, ಹೇಗೆ ವೋಟ್ ಮಾಡಿಸಿದ್ರು, ಅದೆಲ್ಲವನ್ನ ಕೂಡ ಅಭಿಮಾನಿಗಳು, ರಾಜ್ಯದ ಜನ ಗಮನಿಸಿದ್ದಾರೆ. ಎಲ್ಲವನ್ನ ಮೀರಿ ಎಲ್ಲ ವೋಟಿಂಗ್ ಎಲ್ಲ ಆದಂತಹ ನಂತರದಲ್ಲಿ ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ ಗಿಲ್ಲಿ ನಟ. ಇವತ್ತು ತಮ್ಮೂರಿಗೆ ಆಗಮಿಸ್ತಾ ಇದ್ದ ಹಾಗೆ ಪ್ರೀತಿಯ ಆದರದ ಸ್ವಾಗತ ಗಿಲ್ಲಿ ನಟನಿಗೆ ಸಿಕ್ಕಿದೆ. ಗಿಲ್ಲಿ ನಟ ಈಗ ಬಂದಿರೋದು ಮಳವಳ್ಳಿಯಲ್ಲಿರುವಂತಹ ದಂಡಿನ ಮಾರಮ್ಮ ದೇವಾಲಯಕ್ಕೆ. ಈ ದಂಡಿನ ಮಾರಮ್ಮ ದೇವಾಲಯಕ್ಕೆ ಈ ಹಿಂದೆ ಬಿಗ್ ಬಾಸ್ ಹೋಗೋದಕ್ಕೆ ಮುಂಚೆ ಗಿಲ್ಲಿ ನಟ ಬಂದು ಅಲ್ಲಿ ಭೇಟಿಯನ್ನ ಕೊಟ್ಟು ದೇವಿಯ ಆಶೀರ್ವಾದವನ್ನ ಪಡ್ಕೊಂಡು ಹೋಗಿದ್ರಂತೆ. ಈಗ ಬಿಗ್ ಬಾಸ್ ಕಪ್ ಅನ್ನ ಎತ್ತಿ ಹಿಡಿದಿದ್ದಾರೆ. ಹೀಗಾಗಿ ಕಪ್ಪಿನ ಜೊತೆ ತಮ್ಮೂರಿಗೆ ವಾಪಸ್ ಆಗ್ತಾ ಇದ್ದ ಹಾಗೆ ಮಳವಳ್ಳಿಯ ದಂಡಿನ ಮಾರಮ್ಮ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಗಿಲ್ಲಿ ನಟ. ಮತ್ತೊಂದು ಕಡೆ ಗಿಲ್ಲಿಯವರನ್ನ ನೋಡೋಕೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಜನ ಅವರ ಪರವಾಗಿ ಜೈಕಾರವನ್ನ ಮೊಳಗಿಸುತ್ತಿದ್ದಾರೆ, ಹರ್ಷೋದ್ಗಾರವನ್ನ ಮಾಡ್ತಿದ್ದಾರೆ.
ಮಳವಳ್ಳಿಯಲ್ಲಿರುವಂತಹ ದಂಡಿನ ಮಾರಮ್ಮ ದೇಗುಲ, ಆ ದೇಗುಲದ ಆವರಣದಲ್ಲಿ ಗಿಲ್ಲಿ ನಟ ಅವರ ಮೆರವಣಿಗೆ, ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಗಿಲ್ಲಿ ನಟ ಅವರ ಅಭಿಮಾನಿಗಳು, ಹೆಣ್ಣುಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ಜೈಕಾರವನ್ನ ಕೂಗ್ತಿದ್ದಾರೆ. ಇದು ಗಿಲ್ಲಿ ನಟ ಸಂಪಾದಿಸಿರುವಂತಹ ಪ್ರೀತಿ, ಅಭಿಮಾನ. ಹುಟ್ಟೂರಿಗೆ ಕಪ್ನೊಂದಿಗೆ ಆಗಮಿಸಿದಂತಹ ಗಿಲ್ಲಿ ನಟನನ್ನ ಎಷ್ಟು ಪ್ರೀತಿಯಿಂದ, ಎಷ್ಟು ಅಭಿಮಾನ, ಆದರದಿಂದ ಅಲ್ಲಿನ ಜನ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಿ. ಬಿಗಿ ಪೊಲೀಸ್ ಬಂದೋಬಸ್ತ್ನ ಕೂಡ ನಿಯೋಜನೆ ಮಾಡಲಾಗಿದೆ. ನಿನ್ನೆ ರಾತ್ರಿಯಂತೂ ಬಿಡದಿಯ ಆ ಜಾಲಿವುಡ್ನ ಹೊರಭಾಗದಲ್ಲಿ 4-5 ಬಾರಿ ಲಘು ಲಾಠಿ ಪ್ರಹಾರ ಮಾಡಬೇಕಾಯಿತು. ಅದಕ್ಕಿಂತ ಹೆಚ್ಚೇ ಆಗುತ್ತಿದೆ. ಯಾಕಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಗಿಲ್ಲಿ ನಟ ಅವರ ಅಭಿಮಾನಿಗಳು ಆ ಜಾಗದಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಗಿಲ್ಲಿ ನಟ ಅವರನ್ನ ನೋಡ್ಬೇಕು ಅಂತ ಹೇಳಿ ಜೈಕಾರವನ್ನ ಮೊಳಗಿಸ್ತಾ ಇದ್ರು. ಕೊನೆಗೆ ಸೆಕ್ಯೂರಿಟಿ ಕಾರಣಕ್ಕಾಗಿ ಎಲ್ಲರನ್ನ ಅಲ್ಲಿಂದ ಚದುರಿಸುವಂತಹ ಕೆಲಸ ಮಾಡಲಾಯಿತು. ಲಘು ಲಾಠಿ ಪ್ರಹಾರವನ್ನ ಮಾಡಿ ಇವತ್ತು ತಮ್ಮೂರಿಗೆ ಕಪ್ ಜೊತೆ ಆಗಮಿಸಿದಂತಹ ಗಿಲ್ಲಿ ನಟ ಅವರಿಗೆ ಯಾವ ರೀತಿಯಾದಂತಹ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ದಂಡಿನ ಮಾರಮ್ಮ ದೇಗುಲ, ಮಳವಳ್ಳಿಯಲ್ಲಿರುವಂತಹ ದೇವಸ್ಥಾನ, ಗಿಲ್ಲಿ ನಟ ಅವರ ಹುಟ್ಟೂರಿನಲ್ಲಿರುವಂತಹ ದೇಗುಲ. ಬಿಗ್ ಬಾಸ್ ಕಪ್ ಎತ್ತುವುದಕ್ಕೂ ಮೊದಲು, ಆ ಬಿಗ್ ಬಾಸ್ ಶೋಗೆ ಹೋಗೋದಕ್ಕೂ ಮೊದಲು ಗಿಲ್ಲಿ ನಟ ಇಲ್ಲಿಗೆ ಬಂದಿದ್ರಂತೆ. ದೇವಿಗೆ ಪೂಜೆಯನ್ನ ಮಾಡಿ, ವಿಶೇಷ ಪೂಜೆಯನ್ನ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡು ಹೋಗಿದ್ರು. ಇವತ್ತು ಕಪ್ ಜೊತೆಗೆ ವಾಪಸ್ಸಾಗಿದ್ದಾರೆ. ಕೇವಲ ಬಿಗ್ ಬಾಸ್ ಕಪ್ ಅನ್ನ ಮಾತ್ರ ಗೆದ್ದಿಲ್ಲ, ಕೋಟ್ಯಂತರ ಕನ್ನಡಿಗರ ಹೃದಯವನ್ನ ಗೆದ್ದಿದ್ದಾರೆ. ಅವರ ಮನೆ ಮಗನಾಗಿ ಪ್ರೀತಿಯನ್ನ ಪಡೆದಿದ್ದಾರೆ. ಹೀಗಾಗಿ ಹುಟ್ಟೂರಿಗೆ ಆಗಮಿಸ್ತಾ ಇದ್ದ ಹಾಗೆ ತನಗ ಆಶೀರ್ವಾದ ಮಾಡಿದಂತಹ ತಾಯಿಯ ದರ್ಶನಕ್ಕಾಗಿ ದಂಡಿನ ಮಾರಮ್ಮ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟರು ಗಿಲ್ಲಿ ನಟ. ಅದಾದಂತಹ ನಂತರದಲ್ಲಿ ಈಗ ತಮ್ಮ ಮನೆಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ರಸ್ತೆಯ ಈ ಕೆಲೆಗಳಲ್ಲೂ ಗಿಲ್ಲಿ ನಟ ಅವರ ಅಭಿಮಾನಿಗಳ ಸಾಗರವನ್ನ ಗಮನಿಸ್ತಾ ಇದ್ದೀರಿ. ಅಷ್ಟು ಸಂಖ್ಯೆಯಲ್ಲಿ ಅವರನ್ನ ನೋಡೋಕೆ ಅಂತೇಳಿ ಜನ ಬಂದಿದ್ರು. ಅವ್ರ ಮೇಲೆ ಪ್ರೀತಿಯನ್ನ ತೋರಿಸಿದ್ದಾರೆ, ಅಭಿಮಾನವನ್ನ ತೋರಿಸಿದ್ದಾರೆ. ಗಿಲ್ಲಿ ನಟ ಈ ಹಿಂದೆಯೂ ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ರು. ಜನರ ಪ್ರೀತಿಯನ್ನ ಗೆದ್ದಿದ್ರು, ಜನರ ಅಭಿಮಾನವನ್ನ ಗೆದ್ದಿದ್ರು. ಆದ್ರೆ ಈ ಮಟ್ಟಿಗಿನ ಒಂದು ಮಾಸ್ ಅಭಿಮಾನ, ಗಿಲ್ಲಿ ನಟ ಅಂದ್ರೆ ಹುಚ್ಚಿದ್ದು ಪ್ರೀತಿಸುವಂತಹ ಅಭಿಮಾನ, ಈ ಕ್ರೇಜ್ ಇವೆಲ್ಲವೂ ಹುಟ್ಕೊಂಡಿದ್ದು ಬಿಗ್ ಬಾಸ್ ಸೀಸನ್ 12ರ ಕಾರಣಕ್ಕಾಗಿ. ಪ್ರತಿದಿನ ಗಿಲ್ಲಿ ನಟ ಜನರನ್ನ ನಗಿಸ್ತಾ ಇದ್ದ ರೀತಿ, ಆತನ ಟೈಮಿಂಗ್, ಆತ ಕೊಡ್ತಾ ಇದ್ದಂತಹ ಕೌಂಟರ್, ಅವ್ರು ಹೇಳ್ತಾ ಇದ್ದಂತಹ ಆ ಕಾಲೆಳೆಯುವಂತಹ ಹಾಡುಗಳು, ಆ ಚಿಟುಕುಗಳು ಎಲ್ಲವೂ ಕೂಡ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಜನ ತಮ್ಮದೇ ಮನೆಯ ಮಗ ಬಿಗ್ ಬಾಸ್ ಶೋನಲ್ಲಿದ್ದಾನೆ ಅಂತ ಭಾವಿಸಿದ್ರು. ಭರಪೂರ ಪ್ರೀತಿಯನ್ನ ಕೊಟ್ಟರು. ಈ ವೋಟಿಂಗ್, ಫಿನಾಲೆ ವೋಟಿಂಗ್ ಟೈಮ್ನಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಆಫರ್. ಗಿಲ್ಲಿ ನಟನಿಗೆ ವೋಟ್ ಮಾಡಿದವರಿಗೆ ಫ್ರೀಯಾಗಿ ಊಟ, ಹೋಟೆಲ್ನಲ್ಲಿ ಫ್ರೀಯಾಗಿ ಪಾನಿಪುರಿ, ಹೀಗೆ ಅದು ಬೇರೆ ಬೇರೆ ಕಂಟೆಸ್ಟೆಂಟ್ಗಳಿಗೂ ಕೂಡ ಆಗಿತ್ತು. ಆದರೆ ಗಿಲ್ಲಿ ನಟನಿಗೆ ಸಿಕ್ಕಿದ್ದು ಮಾತ್ರ ಅಭೂತಪೂರ್ವವಾದಂತಹ ಬೆಂಬಲ. ಆ ಅಭೂತಪೂರ್ವ ಬೆಂಬಲ ಗೆಲುವನ್ನ ತಂದ್ಕೊಡ್ತು, ಕಪ್ಪನ್ನ ತಂದ್ಕೊಡ್ತು ದಂಡಿನ ಮಾರಮ್ಮ ದೇಗುಲ. ಯಾವ ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡು ಬಿಗ್ ಬಾಸ್ ಶೋಗೆ ಹೋಗಿದ್ರು ಗಿಲ್ಲಿ ನಟ, ಈಗ ಕಪ್ ಕೈ ಸಿಗ್ತಾ ಇದ್ದ ಹಾಗೆ, ಜನರ ಆಶೀರ್ವಾದ ಕೈ ಸಿಗ್ತಾ ಇದ್ದ ಹಾಗೆ ಮತ್ತೆ ತಾಯಿಯ ದರ್ಶನಕ್ಕಾಗಿ ಮಳವಳ್ಳಿಗೆ ಆಗಮಿಸಿ ಆ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ.
ಮಳವಳ್ಳಿಯಲ್ಲಿರುವಂತಹ ದಂಡಿನ ಮಾರಮ್ಮ ದೇಗುಲ, ಆ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟು ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಗಿಲ್ಲಿ ನಟ. ಆಗ್ಲೇ ಹೇಳಿದೆ, ಬಿಗ್ ಬಾಸ್ ಶೋಗೆ ಹೋಗೋದಕ್ಕೂ ಮುಂಚೆ ಈ ದೇಗುಲಕ್ಕೆ ಬಂದು ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡು ಹೋಗಿದ್ರಂತೆ. ಈಗ ಆ ತಾಯಿಯ ಆಶೀರ್ವಾದ, ಕರ್ನಾಟಕದ ಜನರ ಪ್ರೀತಿ, ಬಿಗ್ ಬಾಸ್ ಕಪ್ ಗಿಲ್ಲಿ ನಟ ಅವರ ಕೈ ಸೇರಿದೆ. ಹಾಗಾಗಿ ಕಪ್ ಸಿಗ್ತಾ ಇದ್ದ ಹಾಗೆ, ತನ್ನೂರಿಗೆ ಬರ್ತಾ ಇದ್ದ ಹಾಗೆ ಮೊದಲಿಗೆ ದಂಡಿನ ಮಾರಮ್ಮ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟು ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಗಿಲ್ಲಿ ನಟ. ಅದಾದ ಬಳಿಕ ಈಗ ತಮ್ಮ ಮನೆಯತ್ತ ಮೆರವಣಿಗೆಯ ಮೂಲಕ ಸಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.